ಮಾಡಿ ಮಾಡಿ ಬ್ರೋ, ನಿಮ್ದೇನು ಕವರ್ ಆಗಲ್ಲ. ಹಾಕ್ಬಾರ್ದ ನಿಮ್ಮ ಪೈಸ? ಲಾಸ್ಟ್ ಟೈಮ್ ಹಾಕ್ಬಿಟ್ಟಿದೀವಲ್ಲ. ಗೈಸ್ ನೋಡಿ ಗೈಸ್, ಯಾರು ಬಂದವ್ರೆ? ಶ್ರೀನಿವಾಸ್ ಅವರ ಬ್ರದರ್. ಫುಲ್ ಕಾಳೆ ಇಟ್ಕೊಂಡ್ಬಿಟ್ಟವ್ರು ತಲೆಯಲ್ಲಿ. ಏನು ಮಾಡಿಸ್ತಿದ್ದೀರಾ ಸರ್? ಫುಲ್ಡ್ ಗುಂಡಿ ದೊಡ್ಬಿಡು, ಗುಂಡು ಹೊಡ್ಬಿಟ್ಟು ಕಳ್ಸೋ. ಓ, ಫೇಸ್ ವಾಶ್ ಎಲ್ಲ ಮಾಡಿಸ್ತಾರೆ ಇವರು. ಆಮೇಲೆ ಕಲರ್ ಎಲ್ಲ ಹಾಕ್ಸ್ತಾರಾ? ಫುಲ್ಲು ಗರ್ಲ್ ಫ್ರೆಂಡ್ ನೋಡ್ಬೇಕಲ್ಲ ಅಲ್ವಾ? ನಗ ನೋಡಪ್ಪ, ನಗನ. ಕಟಿಂಗ್ ಆಗೋಯ್ತಾ? ಹಾ, ಅಷ್ಟೇನಾ? ಮತ್ತೇನೋ ಫುಲ್ ಶಾರ್ಟ್ ಮಾಡಿಸ್ಬಿಡ್ತೀನಿ ಅಂತಿದ್ರು. ನೋಡಿದ್ರದ? ಪ್ರತಿಭಾವಂತ ಗಾಯಕ. ಗೈಸ್ ಗೈಸ್ ಎಲ್ರಿಗೂ ಬೆಳಗಿನ ಶುಭೋದಯಗಳು. ಬೆಳಗ್ಗೆ ಎದ್ದು ಸಲೂನಿಗೆ ಬಂದು ನನ್ನ ಹೇರ್ ಸ್ಟೈಲ್ ಚೇಂಜ್ ಮಾಡಿ, ಹೆಂಗಿದೆ ಗೈಸ್ ಹೇರ್ ಸ್ಟೈಲ್? ಕಮ್ಮಿ ಹೇರ್ ಸ್ಟೈಲ್ನ ಮಾಡಿ ಚೆನ್ನಾಗಿದೆ ಅನ್ಕೊಂಡು ಏನು ಮಾಡ್ದೆ ಅಂತ. ಇನ್ನೂ ಕೂದಲು ಬೆಳೆದಿರಲಿಲ್ಲ, ಬಟ್ ಸ್ವಲ್ಪ ಶೂಟ್ ಮಾಡೋದಿದೆ, ಡಿಫ್ರೆಂಟ್ ಆಗಿದೆ. ಸೊ ಇನ್ನೇನಪ್ಪ ಅಂದರೆ ಇವತ್ತಿನ ದಿನದಲ್ಲಿ ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಬೇಕು, ಆಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿದೆ. ಸಿಗೋಣ ಎಲ್ಲಿ ಗಾಯ್ಸ್. ಹೇ ಗಾಯ್ಸ್, ಮಾರ್ನಿಂಗಿಂದ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದು ಇವಾಗ ಮನೆಗೆ ಬಂದಿದ್ದೀನಿ. ಸ್ವಲ್ಪ ಡಿನ್ನರ್ಗೆ ತಿನ್ನೋಕೆ ಏನಾದರೂ ಮಾಡ್ಕೋಬೇಕಲ್ಲ. ಸೊ ರೈಸ್ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಟೊಮೊಟೊ ಬೇಯಿಸಿದ್ದೀನಿ. ಏನಪ್ಪ ಮಾಡ್ತಾ ಇರೋದು ರೆಸಿಪಿ ಅಂದರೆ, ಜಸ್ಟ್ ಒಂಥರ ಟೊಮೊಟೊ ಚಟ್ನಿ ಥರ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಇವತ್ತು ಅಂದ್ಬಿಟ್ಟು ಬೇಯಿಸಿಟ್ಟಿದ್ದೀನಿ. ಹಾರ್ಕೋಬೇಕು. ಅಲ್ಲಿ ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ, ಅದು ಮುಗಿತು. ನಮ್ಮದು ಯೂಟ್ಯೂಬ್ ಸ್ಟುಡಿಯೋದು ಎಲ್ಲ ವರ್ಕೆಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಇನ್ಮೇಲೆ ಸ್ವಲ್ಪ ಬ್ಯುಸಿ ಜಾಸ್ತಿ ಆಗ್ತೇನೆ ಅನ್ಕೊತಾ ಇದ್ದೀನಿ. ಅದ್ರದ್ದು ಇದ್ರದ್ದೆಲ್ಲ ಹೆಂಗೆ ಮೇಂಟೈನ್ ಮಾಡಬೇಕು, ಇನ್ಕಮ್ ಹೆಂಗೆ ಜನ್ರೇಟ್ ಮಾಡಬೇಕು, ಗೋ ಟ್ರೆಂಡ್ಸ್ ಎಲ್ಲಿ ಹೋಗೋ ನಿಂತ್ಕೊಬಿಟ್ಟೈತೆ, ಏನೇನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಆ್ಯಂಡ್ ಯಾವುದ್ಯಾವುದು ಸಿಗ್ತಾ ಇರೋ ಟೈಮು ಆ ಟೈಮಲ್ಲಿ ಎಲ್ಲ ಮಾಡ್ತಾಯಿರ್ತೀನಿ. ಆ್ಯಂಡ್ ಏನಪ್ಪ ಇವತ್ತಿನ ಮಂಡ್ಯದಲ್ಲಿ ಅಷ್ಟು ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಹೊಟ್ಟೆ ಹಶ್ವಾಗ್ತಾಯಿದೆ ಗೈಸ್. ಮಧ್ಯಾಹ್ನ ಸ್ವಲ್ಪ ಲೈಟಾಗಿ ತಿಂದೆ. ಆ್ಯಂಡ್ ಸ್ವಲ್ಪ ರಾಮಯ್ಯ ಹಾಸ್ಪಿಟ್ಲಿಗೆ ಹೋಗಿದ್ದೆ, ನಮ್ಮ ರಿಲೇಟಿವ್ ಒಬ್ಬರು ನೋಡೋಕ್ಕಿಂತ. ಸೊ ಅಲ್ಲಿಂದ ಬಂದು ನಮ್ಮ ಅವರ ಆಫೀಸ್ ಹತ್ರ ಹೋಗಿ, ಅಲ್ಲಿಂದ ಯೂಟ್ಯೂಬ್ ಸ್ಟುಡಿಯೋ ಹತ್ರ ಹೋಗಿ ಅದ್ರದ್ದು ವರ್ಕ್ ಮಾಡ್ತಾಯಿದ್ರು. ನಮ್ಮ ಮಾವ ಮಾಡಿಸ್ತಾಯಿದ್ರು. ಹೇಳಿದೆವಪ್ಪ, ನಾನೇ ಬೆಳಗ್ಗಿಂದ ಅವ್ರಿಗೆ ಬಿಟ್ಬಿಟ್ಟು ಹೋಗಿದ್ದೆ ಮಾಡ್ಸೋಕ್ಕೆ ಅಂದ್ಬಿಟ್ಟು. ಅದನ್ನು ಮಾಡ್ತಾಯಿದ್ರು. ಅದನ್ನು ನೋಡಿ ಎಲ್ಲ ರೆಡಿ ಆಗಿದೆ. ಆ್ಯಂಡ್ ಈ ವೀಕಲ್ಲಿ ಈ ಸ್ಯಾಟರ್ಡೆಯಿಂದ ವೀಡಿಯೋಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ಯೂಟ್ಯೂಬ್ ಸ್ಟುಡಿಯೋಯಿಂದನೇ. ಅದಕ್ಕೆ ಬೇಕಾಗಿರೋದು ರಿಕ್ವೈರ್ಮೆಂಟ್ ಅಂದರೆ ಐಟಮ್ಸ್ ಎಲ್ಲ ನನ್ನ ಹತ್ರ ಇದೆ ಆಲ್ರೆಡಿ. ಕ್ಯಾಮ್ರಾಗೆ, ಫೋನು, ಲ್ಯಾಪ್ಟಾಪು, ಎವ್ರಿಥಿಂಗ್ ಹ್ಯಾವ್. ಕಂಟೆಂಟ್ ಒಂದು ರೆಡಿ ಮಾಡಬೇಕು, ಸ್ಕ್ರಿಪ್ಟ್ ಬರೀಬೇಕು. ಏನದ್ರ ಬಗ್ಗೆ ಏನು ಮಾಡ್ತಾ ಇರೋದಂದರೆ, ನಾನು ಯೂಶ್ವಲಿ ಅವತ್ತಿಂದ ಹೇಳ್ತಾನೆ ಇದ್ದೀನಿ, GST, ಇನ್ಕಮ್ ಟ್ಯಾಕ್ಸ್, ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ಸು ಮತ್ತು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ನು ಎಲ್ರಿಗೂ ಗೊತ್ತಾಗಬೇಕು ಗೈಸ್. ಟ್ಯಾಕ್ಸ್ ಅಂದರೆ ಏನು, GST ಅಂದರೆ ಏನು, ರಿಜಿಸ್ಟ್ರೇಷನ್ಸ್ ಆಗಿರ್ಬೋದು, ಯಾವ ಟೈಮಲ್ಲಿ ಫೈಲಿಂಗ್ಸ್ ಆಗಿರ್ಬೋದು, ಹೆಂಗೆ ಫೈಲಿಂಗ್ಸ್ ಮಾಡ್ಬೋದು, ಎವ್ರಿಥಿಂಗ್ ಅಟ್ ಝೀರೋ ಕಾಸ್ಟ್. ನೋ ಪೇಯ್ಡ್ ಕೋರ್ಸಸ್ ಅಂತ ಒಂದು ಲೈಕ್ ಹೇಳ್ದಂಗೆ ಅವೇರ್ನೆಸ್ ಮೂಡಿಸೋದು ಅಂತ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ನಮಗೆ ಗೊತ್ತಿರೋದನ್ನ ಇನ್ನೊಬ್ರಿಗೆ ಸ್ವಲ್ಪ ಎಲ್ರಿಗೂ ತಿಳಿಸೋವಂಥ ಒಂದು ಪ್ರಯತ್ನ. ಆ್ಯಂಡ್ ನಂದೇನೋ ಒಂಥರ ಈ ಥರ ಮಾಡಬೇಕು ಅನ್ನೋದು ನನಗೊಂದು ಖುಷಿ. ಆ್ಯಂಡ್ ನೋಡೋಣ, ಈ ಥರ ಎಲ್ಲ ಮಾಡಬೇಕು ಅನ್ನೋ ನನಗೊಂದು ಎಕ್ಸ್ಪೀರಿಯೆನ್ಸ್ ಬೇಕು ಲೈಫಲ್ಲಿ. ಇಂಥ ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಏನೋ ಇನ್ವೆಸ್ಟ್ಮೆಂಟ್ ಹಾಕ್ಬಿಟ್ಟು ವಿಡಿಯೋ ಸ್ಟುಡಿಯೋ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ. ಯಾಕಂದರೆ ಏನಿಲ್ಲ ಗೈಸ್, ಒಂದು ಟೇಬಲು, ಒಂದು ಚೇರು ಅಷ್ಟೇ, ಏನೂ ಹಾಕಿಲ್ಲ ಅಲ್ಲಿ. ಒಂದು ಟೇಬಲ್, ಒಂದು ಚೇರು, ಬ್ಯಾಕ್ಗ್ರೌಂಡ್ ಸ್ವಲ್ಪ ಕವರ್ ಆಗಂಗೆ, ಆ್ಯಂಡ್ ರಿಂಗ್ ಲೈಟ್ಸು, ಸ್ವಲ್ಪ ಲೈಟ್ ಸ್ಪೋಕ್ ಆಫ್ ಲೈಟ್ಸ್. ಸೊ ಆ ಥರ ಅಷ್ಟೇ, ಬೇರೆ ಏನು ಜಾಸ್ತಿ ಮಾಡಿಸಿಲ್ಲ ಅಲ್ಲಿ. ಸ್ವಲ್ಪ ಇನ್ವೆಸ್ಟ್ಮೆಂಟೇ ಜಾಸ್ತಿ ಅಲ್ಲ. ಸೊ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಹೇಳಬೇಕಂತ ನನಗೇನು ತೋರಿಸ್ತಾನೆ ಇಲ್ಲ. ಶ್ರೀನಿವಾಸ್ ಅವರು ಸಿಗಬೇಕಾಗಿತ್ತು, ಅವ್ರನ್ನ ಮೀಟ್ ಮಾಡೋಕೆ ಹೋಗಬೇಕಾಗಿತ್ತು, ಬಟ್ ಆಗಲಿಲ್ಲ.
ಆ್ಯಂಡ್ ಅವನೇನು ಊರಿಗೆ ಹೋಗಿದ್ದಂತೆ ಇವತ್ತು ಈವ್ನಿಂಗ್ ಬಂದಿದ್ದಾನೆ ಬೆಂಗಳೂರಿಗೆ. ಸೊ ಸಿಗ್ತೀನಿ ಅಂತ ಹೇಳ್ದೆ, ಬಟ್ ನನಗೆ ಟೈಮ್ ಸಿಗಲಿಲ್ಲ. ಆ್ಯಂಡ್ ಇವಾಗ ಆಲ್ರೆಡಿ ಎಲ್ಲ ಕುರುಬ್ರಳ್ಳಿಗಿದ್ದೀನಿ. 11 ಆಗುತ್ತೆ ಬರುತ್ತೋ ಅಂದ. ಸೊ ನಾನು ಸಿಗೋಕ್ಕಾಗಲ್ಲ ಅಂದ್ಬಿಟ್ಟು ಬೆಳಗ್ಗೆ ಮಾರ್ನಿಂಗ್ 7 ಎಲ್ಲ ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿದೆ. ಓಡಾಡ್ತಾನೆ ಇರೋದೇ ಗೈಸ್, ಅಲ್ಲಿ ಇಲ್ಲಿ ಒಂದೊಂದು ಜೀವನನೇ ಫುಲ್ ಓಡಾಟ ಆಗ್ಬಿಟ್ಟೈತೆ. ಅದೆಲ್ಲ ನಿಂತ್ಕೊಳ್ಳೋದೋ ಗೊತ್ತಿಲ್ಲ. ಸೊ ನೋಡೋಣ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಬೇರೆ ಏನು ಶೇರ್ ಮಾಡ್ಕೊಳ್ತಾ ಇಲ್ಲ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ರೈಸ್ ಮಾಡಿದ್ದೀನಿ, ತಿನ್ನಬೇಕು. ತಿಂದ್ಬಿಟ್ಟು ರೆಸ್ಟ್ ಮಾಡಬೇಕು. ಸ್ವಲ್ಪ ಟೈರ್ಡ್ ಆಗಿದ್ದೀನಿ ಆ್ಯಂಡ್ ಅಷ್ಟೇ. ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಯಾರು ನನ್ನ ವಿಡಿಯೋ ನೋಡ್ತೀರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶುಭರಾತ್ರಿ, ಗುಡ್ ನೈಟ್. ಸಿಗುವ ನಾಳೆ.